ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮ. ಪೌರಾಣಿಕ ಕಥೆಯ ಪ್ರಕಾರ ಅರುಣಾಸುರ ಎಂಬ ದೈತ್ಯನ ಸಂಹಾರಕ್ಕಾಗಿ ದೇವಿಯು ಇಲ್ಲಿ ಅವತರಿಸಿದಳು ಎನ್ನಲಾಗುತ್ತದೆ. ಕಟೀಲು ಎಂದರೆ ಮಧ್ಯ ಮತ್ತು ಇಲೆ, ಅಂದರೆ ಭೂಮಿಯ ಮಧ್ಯ ಭಾಗ ಎಂಬ ಅರ್ಥವನ್ನು ನೀಡುತ್ತದೆ. ಈ ದೇವಾಲಯವು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದಲ್ಲಿ ನಿರ್ಮಿತವಾಗಿದೆ. ಎತ್ತರದ ಗೋಪುರ, ಅಲಂಕಾರಿಕ ಸ್ತಂಭಗಳು ಮತ್ತು ವಿಶಾಲ ಮಂಟಪಗಳನ್ನು ಹೊಂದಿದೆ. ಗರ್ಭಗುಡಿಯಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯ ಸುಂದರ ಮೂರ್ತಿ ಪ್ರತಿಷ್ಠಾಪವಾಗಿದೆ. ಇದರ ಹಲವು ವಿಶೇಷತೆಗಳನ್ನು ಇದು ಹೊಂದಿದೆ. ನಂದಿನಿ ನದಿಯ ಪವಿತ್ರ ಜಲಧಾರೆ ದೇವಾಲಯದ ಸೌಂದರ್ಯವನ್ನು ಹೆಚ್ಚಿಸುತ್ತದೆ. ನವ ರಾತ್ರೋತ್ಸವ, ವಾರ್ಷಿಕ ಜಾತ್ರೆ, ವಿವಿಧ ವಿಶೇಷ ಪೂಜೆಗಳು ಭಕ್ತರನ್ನು ಆಕರ್ಷಿಸುತ್ತದೆ. ನಾವು ಹೋದಾಗ ಕೂಡ ಅಲ್ಲಿ ತುಂಬಾ ಜನ ಇದ್ರು. ಆದರೆ ಮಂಗಳದಾಯಿನಿ ಮಂಗಳರೂಪಿಣಿ, ಮಂಗಳದಾಯಿನಿ ಮಂಗಳರೂಪಿಣಿ, ಮನ್ನಿಸಲೆಮ್ಮ ಎಂಕ್ಲೆ ತಪ್ಪುನು, ಮನ್ನಿಸಲೆಮ್ಮ ಎಂಕ್ಲೆ ತಪ್ಪುನು, ಮಾಯ ರೂಪದ ಈಶ್ವರಿ ಅಮ್ಮ ಜಗದೀಶ್ವರಿ, ಮಾಯ ರೂಪದ ಈಶ್ವರಿ, ತುಂಬಾ ಸುಂದರವಾಗಿದೆ. ನೋಡೋಕೆ ಕೂಡ ತುಂಬಾ ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ನಾವು ಹಾಗೆ ಸುಮ್ಮನೆ ಹೋಗಿಲ್ಲ, ಹೋಗಿ ಎಲ್ಲಾ ದೇವಸ್ಥಾನ ಸುತ್ತಿದ್ದು. ಮತ್ತೆ ಆನೆ ನೋಡಿ, ಆನೆ ಎಷ್ಟು ಚೆನ್ನಾಗಿದೆ. ಅಲ್ಲಿ ಆನೆಗಳನ್ನ ಸಾಕ್ತಾರೆ. ನಾವು ಕೂಡ ಆನೆಗಳು ನೋಡ್ದಪ್ಪ, ತುಂಬಾ ಚೆನ್ನಾಗಿತ್ತು. ಕಬ್ಬೆಲ್ಲ ಕೊಟ್ಟು ನೀವು ಕೂಡ ಹೋದ್ರೆ ಒಂದ್ಸರಿ ಆನೆ ಎಲ್ಲ ಇರುತ್ತೆ, ನೋಡ್ಕೊಬನ್ನಿ, ತುಂಬಾ ಚೆನ್ನಾಗಿರ್ತದೆ. ನಾನಂತೂ ತುಂಬ ಖುಷಿಪಟ್ಟು. ನೀವು ಕೂಡ ನೋಡಲಿ ಅಂತೇಳಿ ವಿಡಿಯೋನ ಮಾಡ್ತಾ ಇರೋದು. ನೀವು ಕೂಡ ನೋಡಿ ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಹೇಳೋದು ಅಷ್ಟು ಚೆನ್ನಾಗಿದೆ. ಊಟ ಕೂಡ ತುಂಬ ಚೆನ್ನಾಗಿತ್ತು. ನಾವು ಹೋಗಿ ಊಟಕ್ಕೆ ಕೂತು ಜನ ಅಂದರೆ ಜನ, ಬಟ್ ನಾವು ಹೋಗ್ತೀವ ಊಟ ಮಾಡ್ಕೊಂಡು ಬಂದು ಅಷ್ಟು ಚೆನ್ನಾಗಿತ್ತು. ಸುತ್ತ ನೀರುಗಳು, ಆ ಪಾಲ್ಸ್ ಹರಿತಿರ್ತದೆ, ಎಲ್ಲ ಎಷ್ಟೋ ಚೆನ್ನಾಗಿರ್ತದೆ. ಈ ದೇವಸ್ಥಾನವು ನಂದಿ ನದಿಯ ಮಧ್ಯದಲ್ಲಿ ದ್ವೀಪತ್ರ ಇದೆ. ಇದು ಕರ್ನಾಟಕದ ಅತ್ಯಂತ ಶಕ್ತಿ ಪೀಠಗಳಲ್ಲಿ ಕೂಡ ಒಂದಾಗಿದೆ. ದುರ್ಗಾ ಪರಮೇಶ್ವರಿ ಅಮ್ಮನವರು ನಮ್ಮ ಪ್ರಧಾನ ಆರೋಗ್ಯ ದೇವತೆ ಆಗಿದ್ದಾರೆ. ಹಲವು ಕಾರ್ಯಕ್ರಮಗಳು ತುಂಬ ಚೆನ್ನಾಗಿದೆ. ಊಟ ಮಾತ್ರ ಸೂಪರ್ ಆಗಿರ್ತಕ್ಕಂಥ ಏನೇ ಹೇಳಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಈ ವಿಡಿಯೋನ ಇನ್ನೊಬ್ಬರಿಗೂ ಶೇರ್ ಮಾಡಿ. ಹಾಗೆ ಕನ್ನಡಿಗರಿಗೆ ಸಪೋರ್ಟ್ ಮಾಡಿ.